AICT ಅಥವಾ ಬಿರ್ದಿ ಟೌನ್ಶಿಪ್ ಇದ್ರ ಬಗ್ಗೆ ಮಾತಾಡೋಣ. GBIT ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಫಾರ್ ಅಥವಾ ಅಗೇನ್ಸ್ಟ್ ಮಾತಾಡೋದಕ್ಕಿಂತ ಮುಂಚೆ ಈ GBIT ಅಂದರೆ ಏನಂತ ತಿಳ್ಕೊಳ್ಳೋಣ. GBIT ಅಂಡರಲ್ಲಿ 7,000 ಎಕರೆಯಿಂದ ಹಿಡಿದು 9,000 ಎಕರೆ ತನಕ ಎಕ್ವೈರ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ 9 ವಿಲೇಜ್ಗಳಿದ್ದಾವೆ. 9 ವಿಲೇಜ್ಗಳಲ್ಲಿ ಆಲ್ರೆಡಿ 3 ವಿಲೇಜಸ್ಗೆ ನೋಟಿಫಿಕೇಷನ್ ಬಂದು ಫಾರ್ಮರ್ಸು ಫಾರ್ ಆ್ಯಂಡ್ ಅಗೇನ್ಸ್ಟ್ ಇದ್ದಾರೆ. ಸೊ ಇದಕ್ಕೆ 18,000 ಕೋಟಿಯಿಂದ ಹಿಡಿದು 20,000 ಕೋಟಿ ತನಕ ಖರ್ಚಾಗುತ್ತೆ ಅಂತ ಎಸ್ಟಿಮೇಟ್ ಮಾಡಲಾಗಿದೆ. ಈ ಸಿಟಿನಲ್ಲಿ ವರ್ಕ್, ಲಿವ್ ಆ್ಯಂಡ್ ಪ್ಲೇ ಮಾಡೆಲಲ್ಲಿ ತಯಾರಿಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದರಲ್ಲಿ AI ಇಂಡಸ್ಟ್ರೀಸ್, ರೆಸಿಡೆನ್ಷಿಯಲ್ ಏರಿಯಾಸ್, ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್, ಹಾಸ್ಪಿಟಲ್, ಸ್ಕೂಲ್ಸ್ ಎಲ್ಲ ಫೆಸಿಲಿಟೀಸು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೇಸಿಕಲಿ ಈ ಪ್ರಾಜೆಕ್ಟ್ ಮಾಡೋದ ಕಾರಣ ಏನು, ಬೆಂಗಳೂರು ಕಂಜೆಸ್ಟೆಡ್ ಆಗಿದೆ, ಸೊ ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡಬೇಕು ಅಂತ ಬಿಡದಿ ಹತ್ರ ಇರುವ ಹಳ್ಳಿಗಳನ್ನ ಚೂಸ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಕೊಡ್ತಾ ಇರೋದೇನು, ಬಿಡದಿ ಹತ್ರ ಇರೋದು ಬರಡು ಭೂಮಿ ಅಂತ. ಇವಾಗ ಆಲ್ರೆಡಿ ಎಷ್ಟೊಂದು ವೀಡಿಯೋಸ್ ನೋಡಿದ್ದೀವಿ. ಬಿಡದಿ ಹತ್ರ ಇರೋದು ಬರಡು ಭೂಮಿ ಅಲ್ಲ, ಅಲ್ಲಿರೋದು ಎಲ್ಲ ರೈತರುಗಳೇ, ಫಾರ್ಮರ್ಸ್, ಅಗ್ರಿಕಲ್ಚರಲ್ ಲ್ಯಾಂಡ್ಸ್. ಸೊ ವಿ ನೀಡ್ ಟು ಥಿಂಕ್ ಅಬೌಟ್ ಇಟ್. ಈ ಪ್ರಾಜೆಕ್ಟ್ನ ಪ್ರೋಸ್ ಆ್ಯಂಡ್ ಕಾನ್ಸಲ್ಲಿ ಫಸ್ಟ್ ಕಾನ್ ಬಂದು ಫಾರ್ಮರ್ಸ್. ಅವ್ರ ಲೈವ್ಲಿಹುಡ್ಡೇ ಫಾರ್ಮಿಂಗ್, ಅವ್ರು ಬರೋ ಕೆಲಸನೇ ಫಾರ್ಮಿಂಗ್. ಅದು ಲ್ಯಾಂಡ್ ಕೊಟ್ಟು ಅವ್ರು ನೆಕ್ಸ್ಟ್ ಡೇ ಎದ್ದ ತಕ್ಷಣ ಏನು ಕೆಲಸ ಮಾಡಬೇಕು? AI ಸಿಟಿನಲ್ಲಿ ಫಾರ್ಮರ್ಸ್ನ ಕರ್ಕೊಂಡ್ಬಂದು ಏನು ಕೆಲಸ ಕೊಡ್ತೀರಾ? ಫಸ್ಟ್ ಕ್ವೆಶ್ಚನ್. ಸೆಕೆಂಡ್ ಕನ್ಸರ್ನ್ ಬಂದು ಅಗ್ರಿಕಲ್ಚರಲ್ ಲ್ಯಾಂಡ್. ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಕಾಂಕ್ರೀಟು, ರೋಡು, ಬಿಲ್ಡಿಂಗು, ಇನ್ಫ್ರಾಸ್ಟ್ರಕ್ಚರು ಅಂತ ತಂದು ತಿರ್ಗಾ ಅದನ್ನು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡೋದು ತುಂಬ ಕಷ್ಟ. ಬೆಂಗಳೂರಲ್ಲಿ ಗಿಡಗಳನ್ನ ನೆಟ್ಟು ಅಂದರೆ ಹಳ್ಳಿಗಳಲ್ಲಿ ಗಿಡ ಮರನ ನಾಶ ಮಾಡೋದ್ರಲ್ಲಿ ಏನು ಪ್ರಯೋಜನ ಇದೆ? ನೆಕ್ಸ್ಟ್ ಕನ್ಸರ್ನ್ ಬಂದು ವಾಟರ್. ಬೆಂಗಳೂರಲ್ಲೇ ನೀರಿಲ್ಲ, ಇನ್ನು AI ಸಿಟಿಗಂತೂ ತುಂಬ ನೀರು ಬೇಕು. ಅಲ್ಲಿಗೆ ನೀರೆಲ್ಲಿಂದ ತರ್ತೀರಾ? ದೆರ್ ಇಸ್ ನೋ ಫುಲ್ ಎಕ್ಸ್ಪ್ಲನೇಷನ್ ಆಫ್ ದ ಪ್ರಾಜೆಕ್ಟ್. ಇನ್ನು ಬೈರ್ಮಂಗ್ಲಾ ಲೇಕ್ ವಿಷಯಕ್ಕೆ ಬಂದರೆ ಅದು ಬೆಂಗಳೂರಿಂದ ಪಲ್ಯೂಟ್ ಆಗಿ ಬರ್ತಾರೋ ನೀರು. AI ಸಿಟಿಗೆ ನೀರು ಕೊಡ್ತೀನಿ ಅಂತಾರೋ ನೀವು ಆ ಲೇಕ್ನ ಕ್ಲೀನ್ ಮಾಡಿ ರೈತರಿಗೆ ಎಂತ ಬೆನಿಫಿಟ್ ಮಾಡಬಾರ್ದು? ಫೈನಲಿ ನನ್ನ ಒಪಿನಿಯನ್ಗೆ ಬಂದರೆ ಬೆಂಗಳೂರಲ್ಲೇ ಇನ್ನೂ ಬೇಜಾನ್ ಸಮಸ್ಯೆಗಳಿದ್ದಾವೆ. ಟ್ರಾಫಿಕ್ ಇರಲಿ, ರೋಡ್ ಇರಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರಲಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಇರಲಿ, ಎಷ್ಟೊಂದು ಸಮಸ್ಯೆಗಳು ಬೆಂಗಳೂರಲ್ಲಿ ಇಟ್ಕೊಂಡು ಬೇರೆ ಬೆಂಗಳೂರು ಕಟ್ಟೋದಕ್ಕೆ ಹೋಗ್ತೀನಿ ಅಂದರೆ ಸಕ್ಸಸ್ ಆಗೋದು ಅಷ್ಟರಲ್ಲೇ ಇದೆ. ಅದ್ರ ಜೊತೆಗೆ ಡೆವಲಪ್ಮೆಂಟ್ ಅಂತ ಅಂದರೆ ಬರೀ ಸ್ಮಾರ್ಟ್ ಸಿಟೀಸ್ನ ಬಿಲ್ಡ್ ಮಾಡಿಬಿಟ್ರೆ ಡೆವಲಪ್ ಅಂತ ಅನ್ನಲ್ಲ. ಇಡೀ ಸೊಸೈಟಿ, ಫಾರ್ಮರ್ಸು, ಬಿಸ್ನೆಸ್ ಮ್ಯಾನು, ಎಲ್ಲ ಪೀಪಲ್ಸೂ, ಸೊಸೈಟಿಯಲ್ಲಿರೋ ಪೀಪಲ್ಸ್ ಡೆವಲಪ್ ಆದರೆ ಮಾತ್ರನೇ ಡೆವಲಪ್ಮೆಂಟ್ ಅಂತ ಅನ್ಸ್ಕೊಳ್ಳೋದು. ಬಾಯ್.